ಪ್ರಶಾಂತ್ ಆರಂಭದಲ್ಲಿ ಒಂದು ವಿಷಯವನ್ನು ಅದು ಲಂಡನ್ನಿನ ಪತ್ರಿಕೆಯೊಂದರ ವಿಷಯವನ್ನು ಪ್ರಸ್ತಾಪಿಸಿದ್ವಿ. ಪ್ರಪಂಚದ ಒಂದು ಟ್ರೆಂಡ್ ಏನಂದರೆ ಸುಶಿಕ್ಷಿತರಾದಂಥವರು ಜನಪ್ರಿಯ ನಾಯಕರ ಜೊತೆಗೆ ಇರೋದಿಲ್ಲ, ಅವ್ರನ್ನ ಬೆಂಬಲಿಸೋದಿಲ್ಲ. ಬಟ್ ಭಾರತದಲ್ಲಿ ಒಂದು ಉಲ್ಟಾ ಇದೆ, ನರೇಂದ್ರ ಮೋದಿಯನ್ನು ಸುಶಿಕ್ಷಿತರು ಬೆಂಬಲಿಸ್ತಾರೆ ಅಂತ. ಅದೇ ಆರ್ಟಿಕಲ್ನಲ್ಲಿ ಕೇಜ್ರಿವಾಲ್ ಥರದವರನ್ನು ಬಂಧಿಸಿ ಜೈಲಿಗೆ ಕಳಿಸುವುದು ನರೇಂದ್ರ ಮೋದಿಯವರ ಜನಪ್ರಿಯತೆಗೆ ಹಿನ್ನಡೆಯೂ ಆಗಬಹುದು ಅಂತ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ನೋಡಿ ಅಜಿತ್, ಅದರಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯಗಳು ನಿಶ್ಚಿತವಾಗಿರ್ತವೆ. ಭಾರತದಲ್ಲಿ ನೀವು ಮೊದಲಿಂದ ಕೂಡ ನೋಡ್ಕೊಳ್ತಾ ಬಂದರೆ ಇವತ್ತೇನು ಸುಶಿಕ್ಷಿತರು ಮಿಡಲ್ ಕ್ಲಾಸ್ ಇದೆ, ಮಿಡಲ್ ಕ್ಲಾಸ್ ದೊಡ್ಡ ಪ್ರಮಾಣದಲ್ಲಿ ತುರ್ತು ಪರಿಸ್ಥಿತಿಯ ವಿರುದ್ಧದ ಹೋರಾಟದಲ್ಲಿತ್ತು. ದಟ್ ವಾಸ್ ಆ್ಯಂಟಿ ಕಾಂಗ್ರೆಸ್. ನಂತರದ ಸಂದರ್ಭದಲ್ಲಿ ಸುಶಿಕ್ಷಿತರು 2011 ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಅದರಲ್ಲಿ ಭಾಗವಹಿಸಿದವರು ಯಾರು? ದೇಶದ ಸುಶಿಕ್ಷಿತ ಜನತೆ, ಯುವ ಜನತೆ. 2014ರಲ್ಲಿ ನರೇಂದ್ರ ಮೋದಿ ಕೇಂದ್ರದಲ್ಲಿ ಅಧಿಕಾರ ಹಿಡಿಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಮಿಡಲ್ ಕ್ಲಾಸ್ BJPಯ ಕೈ ಹಿಡಿತು. ಇವತ್ತು ಬಹುತೇಕ ನೀವು ಮಹಾನಗರಗಳನ್ನು ನೋಡಿ, ಬೆಂಗಳೂರು 3 ಸೀಟ್ಗಳು, ಮುಂಬೈಯ 6 ಸೀಟ್ಗಳು, ದಿಲ್ಲಿಯ 7 ಸೀಟ್ಗಳು, ಕೋಲ್ಕತ್ತಾ ಬಿಡಿ ಅದರ ಡೆಮೋಗ್ರಫಿ ಪಾಲಿಟಿಕಲ್ ಇದು ಬೇರೆ ಇದೆ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಸುಶಿಕ್ಷಿತರು ನರೇಂದ್ರ ಮೋದಿಗೆ ಬೆಂಬಲ ನೀಡಿದ್ದಾರೆ ಅನ್ನೋದು ಹೌದು. ಆದರೆ ಅದು ಜಾತಿಯ ಕಾರಣದಿಂದ ಕೂಡ ಅದರಲ್ಲಿ ಡಿವೈಡ್ ಇದೆ. ನೀವು ಸಿಖ್ ಸುಶಿಕ್ಷಿತರನ್ನು ತೆಗೆದುಕೊಳ್ಳಿ, ಏನು ಟಾಕ್ಸ್ ಇದೆ ಅಂದರೆ ಅದರಲ್ಲಿ ಜಾತಿಯ ಕಾರಣಗಳಿಂದ ನಿಶ್ಚಿತವಾಗಿದೆ. ಆದರೆ ಭಾರತದಲ್ಲಿ ಸುಶಿಕ್ಷಿತ ಸಮುದಾಯ ಇಂದಿರಾ ಗಾಂಧಿ ನಂತರದ ಸಂದರ್ಭದಲ್ಲಿ ನಿಧಾನವಾಗಿ ಆ್ಯಂಟಿ ಕಾಂಗ್ರೆಸ್ ಪೊಲಿಟಿಕಲ್ ಪಾರ್ಟಿ, ಈಗ ಮಂಡಲ್ ಚಳುವಳಿ ಬಂತು. ಸುಶಿಕ್ಷಿತ ಹಿಂದುಳಿದ ವರ್ಗ ದೊಡ್ಡ ಮಟ್ಟದಲ್ಲಿ ಬೇರೆ ಬೇರೆ ಪಾರ್ಟಿಗಳ ಜೊತೆ ಹೋಯಿತು, ಜನತಾದಳದ ಜೊತೆ ಬಂತು, ಬೇರೆ ಬೇರೆ ಪಾರ್ಟಿಗಳ ಜಾತಿವಾರು ಕೂಡ ಹೋಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಈಗ ಅದು ಬೇರೆ ದೇಶಗಳಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥದ್ದು ಇರಬಹುದು. ಅಥವಾ ಈಗ ಇಂದಿರಾ ಗಾಂಧಿಗಿಂತ ಮುಂಚಿನ ದಿನಗಳಲ್ಲಿ ನಿಮಗೆ ಸೋಷಿಯಲಿಸ್ಟ್ ಪಾರ್ಟಿಗಳಿದ್ವಲ್ಲ, ಆಗಿನ ಸುಶಿಕ್ಷಿತ ಮಧ್ಯಮ ವರ್ಗ ಸೋಷಿಯಲಿಸಮ್ನಿಂದ ಆಕರ್ಷಿತರಾಗಿದ್ದರು. ಹೀಗಾಗಿ ಯಾರ ನಾಯಕತ್ವ, ಯಾವ ನಾಯಕತ್ವ, ಡೆಮೋಗ್ರಫಿ ಹೇಗೆ ಅನ್ನೋದರ ಮೇಲೆ ಅವಲಂಬಿತ ಆಗತ್ತೆ. ಬಟ್ ನನಗನ್ಸುತ್ತೆ ಅರವಿಂದ್ ಕೇಜ್ರಿವಾಲ್ರನ್ನು ಬಂಧನಕ್ಕೆ ಒಳಪಡಿಸಿರ್ತಕ್ಕಂಥದ್ದರ ಬಗ್ಗೆ ಒಂದು ಕಾಮನ್ ರಿಯಾಕ್ಷನ್, BJP ಕಾರ್ಯಕರ್ತರು ಕಟ್ಟ BJPಯವ್ರನ್ನ ಬಿಟ್ಬಿಡಿ, ಒಂದು ಕಾಮನ್ ರಿಯಾಕ್ಷನ್ ಇದೆ, ಚುನಾವಣೆಯ ಸಂದರ್ಭದಲ್ಲಿ ಇದೆಲ್ಲ ಬೇಕಿತ್ತಾ, ಇದು ಜಾಸ್ತಿ ಆಗಲಿಲ್ವಾ ಅನ್ನೋ ಅಭಿಪ್ರಾಯ ನಿಶ್ಚಿತವಾಗಿದೆ. ಬಟ್ ಅದರ ಆಧಾರದ ಮೇಲೆ ಚುನಾವಣೆ ನಡೆಯುತ್ತಾ ಗೊತ್ತಿಲ್ಲ. ಅಲ್ಲ ನಾನು ನಡೆಯಲ್ಲ ಅಂತ ಹೇಳೋದಕ್ಕೆ ನಾನು ಬಟ್ ನೀವು ದಿಲ್ಲಿ ಪಂಜಾಬ್ ಬಿಟ್ಟು ನೋಡಿ, ಇವೆಲ್ಲ ಸಂಗತಿಗಳು, ಈ ಅಭಿಪ್ರಾಯಗಳು ಕೆಳಗಡೆ ನಿಮ್ಗೆ ಯಾವ ಪೊಲಿಟಿಕಲ್ ಪಾರ್ಟಿ ಹೇಗೆ ಅದಕ್ಕೆ ವರ್ಕ್ ಮಾಡುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಮತಾ ಬ್ಯಾನರ್ಜಿ ಮತ್ತು BJPಯ ಜಗಳ ಬೇರೆ ಕಡೆ ಅದರದ್ದೇನಾದ್ರು ಇಫೆಕ್ಟ್ ಇರುತ್ತಾ? ಇಲ್ಲ. ಕರ್ನಾಟಕದಲ್ಲಿ ಈಗ ಅರವಿಂದ್ ಕೇಜ್ರಿವಾಲ್ರ ಬಂಧನ ಇಲ್ಲದಿರುವಿಕೆ ಆಧಾರದ ಮೇಲೆ ಚುನಾವಣೆಗಳು ನಡೆಯಲ್ಲ. ಬಟ್ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಇದರ ಇಫೆಕ್ಟ್ ಏನಿರುತ್ತೆ ಅನ್ನೋ ಕುತೂಹಲ ನಿಶ್ಚಿತವಾಗಿ. ಲಕ್ಷ್ಮೀಕಾಂತ್ ರಾಯ್, ಇಫೆಕ್ಟ್ ಇದೆ ಅನ್ನೋದಾದರೆ ದಿಲ್ಲಿ ಮತ್ತು ಪಂಜಾಬ್ನಲ್ಲಿ ಸರ್, ಇದು ಏನಾಗ್ತದೆ ಅಂತಂದರೆ ಇಡೀ ದೇಶದಲ್ಲಿ ಜನ ನೋಡ್ತಾ ಇದ್ದಾರೆ. ಇದು ನರೇಂದ್ರ ಮೋದಿ ವರ್ಸಸ್ ಇಂಡಿಯಾ ಅಲಯನ್ಸ್ ಕಂಪ್ಲೀಟಾಗಿ ಅದು ಡಿವೈಡ್ ಆಗಿಬಿಟ್ಟಿದೆ. ನಿನ್ನೆ ಕಾರ್ಯಕ್ರಮ ದೆಹಲಿಯಲ್ಲಿ ನಡೆದಿದ್ದ ಕಾರ್ಯಕ್ರಮ ನೋಡಿದ್ರೆ ಕಂಪ್ಲೀಟಾಗಿ ಡಿವೈಡ್ ಆಗಿಬಿಟ್ಟಿದೆ. ಜನ ಈಗ ತುಲನೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅವ್ರೇನು ಮಾಡಿದ್ದಾರೆ, ಅವ್ರು ಮಾಡ್ತಾ ಇರೋದು ಸರಿನಾ, ಇವ್ರೇನು ಮಾಡ್ತಾ ಇದ್ದಾರೆ, ಇವ್ರು ಮಾಡೋದು ಸರಿನಾ ಅಂತಕ್ಕಂಥದ್ದು. ರಾಹುಲ್ ಗಾಂಧಿಯವರು ಪಾದಯಾತ್ರೆ ಇಡೀ ದೇಶದಲ್ಲಿ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೆ ಟಚ್ ಆಗೋ ರೀತಿಯಲ್ಲಿ ಆತ ಇನ್ಸ್ಪೈಟ್ ಆಫ್ ಆಲ್ ಈ ಸೆಕ್ಯೂರಿಟಿ ಹಿ ಹ್ಯಾಸ್ ರೀಚ್ಡ್ ದಿ ಕಾಮನ್ ಮ್ಯಾನ್. ಜನ ನೋಡ್ತಾ ಇದ್ದಾರೆ. ನಿಮ್ಮ ಮಾಧ್ಯಮಗಳ ಮುಖಾಂತರ ಅವ್ರ ಜನರಿಗೆ ಅದು ಬೇಕೋ ಬೇಡ ಹೋಟೆಲ್ ನೋಡ್ತಾ ಒಂದು ಕಡೆ ಎಲ್ಲೋ ಒಂದು ಕಡೆ ಅದು ತಲೆಯಲ್ಲಿ ಸೇರ್ತಾ ಹೋಗುತ್ತೆ. ನರೇಂದ್ರ ಮೋದಿ ಅವರು ಯಾವತ್ತಾದರೂ ಒಬ್ಬ ಸ್ಲಮ್ಮಲ್ಲಿ ಹೋಗಿ ಯಾರಿಗಾದ್ರೂ ಮಾತಾಡಿದಾರ, ಯಾರಿಗಾದ್ರೂ ಪಾದಯಾತ್ರೆ ಮಾಡಿದಾರ, ಏನು ಕಷ್ಟ ಸುಖ ಕೇಳಿದಾರ? ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಲ್ಲ, ಒಂದು ಇದನ್ನು ಮಾಡಿ ಜನರಿಗೆ ಮುಟ್ಟತಕ್ಕಂಥ ಒಂದು ಕಾರ್ಯಕ್ರಮ ಮಾಡಿದರೆ ಸೈ. ಹಾಗಾಗಿ ಏನಾಗ್ಬಿಟ್ಟಿದೆ, ಇವರು ಭಾರತೀಯ ಜನತಾ ಪಾರ್ಟಿ ಅಂತ ಇವರು ಹೋರಾಡ್ತಾ ಇಲ್ಲ, ಇವರು ಬರೀ ನರೇಂದ್ರ ಮೋದಿ ಅಂತ ಇದ್ದಾರೆ. ಕೆಲವು ಕಾಮನ್ ಜನ ಏನು ಮಾಡ್ತಾ ಇದ್ದಾರೆ, ವಿದ್ಯಾವಂತರು ಹೇಳ್ತಾ ಇದ್ದೀನಿ, ಹೊರದೇಶಗಳಲ್ಲಿ ನಮ್ದು ಏನೋ ದೊಡ್ಡದಾಗಿ ಏನೋ ಬೆಳವಣಿಗೆ ಆಗ್ಬಿಟ್ಟಿದೆ, ನಮ್ಮ ದೇಶದ್ದು ಭಾರಿ ಮರ್ಯಾದೆ ಬಂದ್ಬಿಟ್ಟಿದೆ. ಹಂಗೆ ಏನು ಮರ್ಯಾದೆ ಬಂದಿದೆ? 10 ರೂಪಾಯಿ ಇದಕ್ಕೆ ಅನುದಾನ ಬಂದಿಲ್ಲ, ಒಂದು ಇಂಡಸ್ಟ್ರಿ ಬಂದಿಲ್ಲ. 2011ರಲ್ಲಿ ನೀವು ಯಾವ ಭ್ರಮೆ ಸೃಷ್ಟಿಸಿದ್ರಿ ಸರ್? ನಾನು ಹೇಳ್ತಕ್ಕಂಥದ್ದು, ಈಗ
ನರೇಂದ್ರ ಮೋದಿ ಅವರು ನೀವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ ನಡೆಸಿದಾಗ ಪ್ರಚಾರ- ಲಕ್ಷ್ಮೀಕಾಂತ್ ಅವರೇ, ಪ್ರಚಾರ- ನೀವು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ ಹೋರಾಟ ನಡೆಸಿದಾಗ ನಾನು ಬಹಳ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ. ಅಲ್ಲ, ನಮಗೆಲ್ಲ ಒಂದು ದೊಡ್ಡ ಹುರುಪು ಕೊಟ್ಟಂತ ಚಳವಳಿ ಬಿಡಿ. ಸರ್ ಹೌದು ಸರ್, ನಾವೆಲ್ಲ thrill ಆಗ್ಬಿಟ್ಟಿದ್ವಿ. ಏನೋ ಒಂದು ಜನಾಂದೋಲನ ಶುರುವಾಯ್ತಲ್ಲ ಈ ದೇಶದಲ್ಲಿ ಅಂತ. ಬಟ್ ಎಲ್ಲಿ ಬಂದು ನಿಂತ್ಕೊಂತು ಜನಾಂದೋಲನ? ಕೆಟ್ಟದಾಗಿ No, ಒಂದ್ ನಿಮಿಷ ಲಕ್ಷ್ಮೀಕಾಂತ್ ಅವರೇ, ನನಗೆ ಈ ಹೋರಾಟದ ಆಫ್ ಶೂಟ್ ಆಗಿ ಬಂದಂಥ ಆಮ್ ಆದ್ಮಿ ಪಕ್ಷದ ಮೇಲೆ ಭ್ರಷ್ಟಾಚಾರ ಆರೋಪ ಬಂತು ಅನ್ನುವಂಥದ್ದೇ ಒಂದು ಬೇಜಾರು. ಹೌದು ಅದ್ರಲ್ಲಿ ಹೋಗಿ ಮದ್ಯ ಹಗರಣ. ಹೌದು ಸರ್. ಅಣ್ಣಾ ಹಜಾರೆ ತಮ್ಮ ಜೀವನವನ್ನು ಸವಿಸಿದ್ದೇ ಮದ್ಯಪಾನದ ವಿರುದ್ಧ ಸರ್. ಹೌದು, ಅವರ ಪ್ರೇರೇಪಣೆಯೊಂದಿಗೆ ಬಂದ ಪಕ್ಷ 11 ಗಂಟೆಗೆ ಬಾರ್ ಕ್ಲೋಸ್ ಮಾಡಬೇಡಿ, ಮಧ್ಯರಾತ್ರಿ 3 ಗಂಟೆ ತನಕ ಬಾರ್ಗಳು ನಡೀಲಿ. ಯಮುನಾ ಕ್ಲೀನಿಂಗ್ ಅಲ್ಲಿ ಏನೋ ಹಣ 21 ವರ್ಷದಕ್ಕಿಂತ ಕೆಳಗಿನವ್ರು ಲಿಕ್ಕರ್ ಖರೀದಿ ಮಾಡೋ ಹಂಗಿರಲಿಲ್ಲ. ಅದನ್ನ 18 ವರ್ಷಕ್ಕೆ ಇಳಿಸ್ತಿದ್ರಿ. ಸಾರಿ, 25 ವರ್ಷ. ದೆಹಲಿಯಲ್ಲಿ ಮುಂಚೆ 25 ವರ್ಷಕ್ಕಿಂತ ಕೆಳಗಿನವರು ಮದ್ಯ ಖರೀದಿ ಮಾಡೋ ಹಂಗಿರಲಿಲ್ಲ. ಅವಾಗೆಲ್ಲ ನೀವು 18 ವರ್ಷ ದಾಟದವರೆಲ್ಲ ಮದ್ಯ ಖರೀದಿ ಮಾಡಬಹುದು ಅಂತ ಮಾಡಿದ್ರಿ. ಅಣ್ಣಾ ಹಜಾರೆ ಜೀವನನೇ ಸೋಸಿದ್ರಿ ಅವ್ರ ಮದ್ಯಪಾನದ ವಿರುದ್ಧ. ಸರ್, ಈಗ ಅಣ್ಣಾ ಹಜಾರೆ ಅವ್ರದ್ದು ಒಂದು ಎಕ್ಸಾಂಪಲ್ ಇಟ್ಕೊಂಡು ನಾವು ಏನು ಅರವಿಂದ್ ಕೇಜ್ರಿವಾಲ್ ಏನು ಮಾಡಲಿಲ್ಲ ಅಂತಕ್ಕಂಥದ್ದಲ್ಲ, ಭಾರಿ ದೊಡ್ಡ ರೆವಲ್ಯೂಷನ್ ಮಾಡಿದ್ದಾರೆ. ಎಜುಕೇಷನ್ನಲ್ಲಂತೂ ಭಾರಿನೇ ದೊಡ್ಡ ರೆವಲ್ಯೂಷನ್ ಮಾಡಿದ್ದಾರೆ. ಹೆಲ್ತ್ ಸಿಸ್ಟಮಲ್ಲಿ ಅಂತ ರೆವಲ್ಯೂಷನ್ ಇಡೀ ಪ್ರಪಂಚದಲ್ಲಿ ಜನ ಯಾಕೆ ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಅಂತಂದ್ರೆ, ನಾಗರಾಜ್ ಅವ್ರ ರೆವಲ್ಯೂಷನ್ ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಜನ ಆಲ್ ಓವರ್ ದ ವರ್ಲ್ಡ್ ಬಿಕಾಸ್ ಆಫ್ ದಿಸ್. ಅಮೇರಿಕಾದಿಂದ ಒಬ್ಬ ಪ್ರೆಸಿಡೆಂಟ್ ವೈಫ್ ಬಂದು ಎಲ್ಲೂ ಏನೋ ಗೋಲ್ ಗುಂಬಸ್ಸು ಕುತುಬ್ ಮಿನಾರ್ ನೋಡೋಕೆ ಹೋಗಲಿಲ್ಲ. ಆಕೆ ಹೋಗಿ ದೆಹಲಿಯಲ್ಲಿರ್ತಕ್ಕಂಥ ಶಾಲೆಗಳನ್ನ ನೋಡಿದ್ಲು. ಅವ್ರಿಗೂ ಇಂಪ್ರೆಸ್ ಆಗಿದೆ. ಯಾರು ಈ ರೀತಿಯಾಗಿ ಫ್ರೀಯಾಗಿ ಎಜುಕೇಷನ್ ಈ ರೀತಿನೂ ಕೊಡ್ಬೋದಾ, ಈ ರೀತಿನೂ ಹೆಲ್ತ್ ಕೇರ್ ಕೊಡ್ಬೋದಾ? ಹೆಲ್ತ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ದ ವರ್ಲ್ಡ್ ಇಟ್ ಸೆಲ್ಫ್. ಇಟ್ಸ್ ನಾಟ್ ಓನ್ಲಿ ಇನ್ ಇಂಡಿಯಾ, ನಾಟ್ ಓನ್ಲಿ ಇನ್ ಡೆಲ್ಲಿ. ಅದನ್ನ ನಾವು ಇದುವರೆಗೂ ಕೊಡಕ್ಕಾಗಿಲ್ಲ. ಆದ್ರೆ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಪಾರ್ಟಿಯಿಂದ ಸಿಗ್ಬೋದು, ಆಗುತ್ತೆ ಇವತ್ತಿಲ್ಲ ನಾಳೆ ಅಂತ. ಅದೇ ಭಯ. ಆ ಭಯದಿಂದನೇ ಇವತ್ತು ನರೇಂದ್ರ ಮೋದಿ ಅವರು ಭಾರತದ ಷಡ್ಯಂತ್ರ ಏನಪ್ಪ ಅಂತಂದ್ರೆ ಇವ್ರಿಗೆಲ್ಲ ತಗೊಂಡೋಗಿ ಜೈಲ್ಗೆ ಹಾಕೋದು. ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು ಒಳಗಡೆ ಹಾಕಿದ್ದಾರೆ. ಯಾಕೆ ಹೇಳಿ? ಇವ್ರು ಆಚೆ ಇದ್ರೆ ನಮ್ಮ ಬುಡ ಅಲ್ಲಾಡಿಸ್ತಾರೆ ಅನ್ನೋದು ಗೊತ್ತಿದೆ. ಒಳಗಡೆ ಇದ್ರು ಅಲ್ಲಾಡಿಸ್ತೀವಿ, ಅದು ಬೇರೆ ವಿಚಾರ. ಒಳಗಡೆ ಇದ್ದಾಕ್ಷಣ ನಾವು ಇವ್ರಿಗೆ ಬಿಡೋದಿಲ್ಲ. ಇವ್ರು ನಡೆಸ್ತಾ ಇರ್ತಕ್ಕಂಥ ಷಡ್ಯಂತ್ರಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತೀವಿ. ಕಾನೂನು ರೀತಿಯಾಗಿ ಒಂದೆರಡು ದಿನ ಲೇಟ್ ಆಗ್ಬೋದು, ಆದ್ರೂ ಆಚೆ ಬರ್ತೀವಿ. 60 ಸೆಕೆಂಡಲ್ಲಿ ಹೇಳ್ತೀನಿ. ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆನ ನಾವು ಉಳಿಸಬೇಕು ಅನ್ನೋದಾದ್ರೆ ಜನಗಳಿಗೆ ಮುಕ್ತವಾಗಿದ್ದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು. 10 ವರ್ಷಗಳ ತಾವೇನು ಮಾಡಿದ್ವಿ ತಮ್ಮ ರಿಪೋರ್ಟೆಡ್ ಕಾರ್ಡ್ ಇಟ್ಕೊಂಡು ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಮತ ಕೇಳಬೇಕು ಅಂತಕ್ಕಂಥದ್ದು ನನ್ನ ಆಶೆ ಆಗಿರ್ತಕ್ಕಂಥ, ಜನಗಳ ಆಶೆ ಆಗಿರ್ತಕ್ಕಂಥದ್ದು. ಈ ವಿಚಾರ ಒಂದೇ ಒಂದು ಎಕ್ಸಾಂಪಲ್, ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡ್ತಾ ಇದ್ರು, ಭಾಳಷ್ಟು ಜನ ಮಾತಾಡಿದ್ರು. ಎಲೆಕ್ಷನ್ ಗೆದ್ದಿರ್ಬೋದು ಮತ್ತೆ ಕೂಡ ಅವರು. ಆದರೆ 85% ಆಫ್ ದ ಮನಿ ವಾಸ್ 500 and 1000 rupees 2000 rupees ಇರ್ತಕ್ಕಂಥ ನೋಟ್ಗಳು ತಂದಿಟ್ಕೊಳ್ಳಿ. ಯಾವುದು ಕೂಡ ಬ್ಲ್ಯಾಕ್ ಮನಿ ಹೊರಗಡೆ ಬರಲಿಲ್ಲ, ಎಲ್ಲ ರೆಗ್ಯುಲರೈಸ್ ಆಗಿಬಿಡ್ತಲ್ಲ. ಅದನ್ನು ಒಂದು ಸುಪ್ರೀಂ ಕೋರ್ಟ್ ಜಡ್ಜ್ ಅವರು ಒಂದು ಮೀಟಿಂಗಲ್ಲಿ ಹೇಳ್ತಾ ಇದ್ದು ಮನೆ ವಿಡಿಯೋ ನೋಡಿದೆ ನಾನು. It is nothing but regularizing the black money what was there in the form of 500 or in the form of 2000 rupees. Why did it do 1000 rupees ಅಲ್ಲಿ? ಯಾಕೆ ಮಾಡಿದ್ರು ಅದನ್ನು? ಏನು ಸಾಧಿಸಿದ್ರು? ಈ ದೇಶದಲ್ಲಿ ಎಷ್ಟು ಬ್ಲ್ಯಾಕ್ ಮನಿ ಹೊರಗಡೆ ಬಂತು? ಹೂ ಇಸ್ ಅಕೌಂಟೇಬಲ್ ಫಾರ್ ಇಟ್? ಇಂಥ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಜನಗಳ ಅವಕಾಶ ಕೊಡಲ್ಲ ಅವರು. ಒಂದು ನಿಮಿಷ ಮುಗಿಸ್ತೀನಿ ಸರ್. ಇಲ್ಲಿ ವಿಚಾರ ಇರ್ತಕ್ಕಂಥದ್ದು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು, ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಮಹಿಳೆ ಇರ್ಬೋದು, ಶುಕ್ತವುದು ಮತ್ತು ನಮ್ಮ ಭಾರತ ದೇಶದ ಗಡಿಗಳನ್ನು ಕಾಪಾಡ್ತಕ್ಕಂಥ ಸೈನಿಕರ ವಿಚಾರ ಇರೋದು. ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತಕ್ಕಂಥ ಆಶಯ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರಾದರೂ ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ಳಲಿಕ್ಕೆ ನ್ಯಾಯಾಲಯಗಳಿದೆ, ಡಿಪಾರ್ಟ್ಮೆಂಟ್ಗಳೇ, ಅವುಗಳನ್ನು ದುರುಪಯೋಗ ಪಡಿಸ್ಕೋಬಾರ್ದು ಅಂತಕ್ಕಂಥ ಆಶಯ ನಮ್ಮದು. ಚುನಾವಣೆಯಲ್ಲಿ ನೀವು ಮ್ಯಾನಿಫೆಸ್ಟೋ ತೊಗೊಂಡೋದಾಗ ನಿಮ್ಮ ಮ್ಯಾನಿಫೆಸ್ಟೋ ನಮ್ಮ ಪಾರ್ಟಿನೂ ಜನ ತುಲನೆ ಮಾಡಲಿ. ಇಲ್ಲಿ ಬಂದಿರೋದು ಏನಂತಂದರೆ ಎಷ್ಟು ಜನ ಜೈಲಿಗೆ ಹೋದರು, ಎಷ್ಟು ಜನ ಜೈಲಿಗೆ ಹಾಕಿದ್ವಿ, ಅರವಿಂದ್ ಕೇಜ್ರಿವಾಲ್ ಭಾಳ ಭ್ರಷ್ಟಾಚಾರ ಹೋರಾಟ ಮಾಡಿದರು, ಎಲ್ಲಿದ್ದಾರೆ ಅವರು, ಈ ಥರ ಭಾಷಣ ಮಾಡ್ಲಿಕ್ಕೆ ನೀವು ಅಜೆಂಡಾ ಸೆಟ್ ಮಾಡ್ತಾ ಇದ್ದೀರೋ. ಹಾಗಾಗಿ ಹೇಳ್ತೀನಿ, ಕೊನೆಯದೇ ಒಂದೇ ಒಂದು ವರ್ಡ್ ಹೇಳ್ತೀನಿ, ಇಡೀ ಪ್ರಜಾತಂತ್ರ ವ್ಯವಸ್ಥೆನ ಬುಡಬೇಲ್ ಮಾಡಲಿಕ್ಕೋಸ್ಕರ, ಸಂವಿಧಾನವನ್ನು ಬುಡಬೇಲ್ ಮಾಡಲಿಕ್ಕೋಸ್ಕರ, ಈ ದೇಶವನ್ನ ಧರ್ಮದ ಹೆಸರಲ್ಲಿ ಹೊಡಿಲಿಕ್ಕೋಸ್ಕರ ನರೇಟಿವ್ ಬಿಲ್ಡಿಂಗ್ ನ ಮೊನೋಪಲಿ ಆಡಳಿತ ಪಕ್ಷದ ಹತ್ರ ಎಷ್ಟಿರುತ್ತೋ ವಿಪಕ್ಷದ ಹತ್ರನೂ ಅಷ್ಟೇ ಇರುತ್ತೆ. ಅದರಲ್ಲಿ 2014ರಲ್ಲಿ ಮೋದಿ ಹೆಂಗ್ ನರೇಟಿವ್ ಬಿಲ್ಡ್ ಮಾಡಿದ್ರು ತಾವು ಪ್ರಧಾನಿ ಆಗೋದಕ್ಕಿಂತ ಮುಂಚೆ ಹೇಳ್ತಾ ಇದ್ದೀನಿ. ಅಣ್ಣಾ ಹಜಾರೆ ತಂದಂತ ವಿಚಾರದ ಅಡ್ವಾಂಟೇಜ್ ತಗೊಂಡಿರ್ಬೋದು, ಆದ್ರೆ ಹೋಗ್ತಾ ಕಾಂಗ್ರೆಸ್ ನರೇಟಿವ್ ಬಿಲ್ಡ್ ಮಾಡ್ತು ಈ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ. ಅಷ್ಟು ಚೆನ್ನಾಗಿ ನರೇಟಿವ್ ಆದ್ರೆ ಒಂದ್ ನಿಮಿಷ, ದುರುಪಯೋಗ ಪಡಿಸ್ಕೊಂಡಿಲ್ಲ, ತಿಳ್ಕೋಬೇಕಾಗ್ತದೆ. ಏನ್ ನೆರೆಟಿವ್ ಬೇಕಾದರೂ ಫಿಕ್ಸ್ ಮಾಡ್ಕೊಳ್ಳಿ. ವಿರೋಧ ಪಕ್ಷ ಒಂದು ಮಾಡಿದ್ರೆ ಆಡಳಿತ ಪಕ್ಷ ಒಂದು ಮಾಡ್ತಿರ್ತದೆ, ಅದು ನಡ್ಕೊಂಡು ಹೋಗ್ತಿರ್ತದೆ. ಒಂದನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು, ಯಾವುದೇ ಸಂಸ್ಥೆಗಳು ದುರುಪಯೋಗ ಆಗ್ತಾ ಇಲ್ಲ. ಅವ್ರ ಕೆಲಸ ಅವ್ರು ಮಾಡೋದು
ನಿಮಗೆ ದುರುಪಯೋಗ ಅಂತ ಕಂಡ್ರೆ ಇದಕ್ಕೆ ಕೋರ್ಟೇ ಉತ್ತರ ಕೊಡಬೇಕು, ನಾವಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ಇವತ್ತೇನಾದರೂ ಕೇಜ್ರಿವಾಲ್ ಎಕ್ಸಾಂಪಲ್ ಡಿ ಕೆ ಶಿವಕುಮಾರ್ ಇರಿ. ಕೇಸ್ ಒಂದ್ ನಿಮಿಷ ಸುಮಾರು ಇರಿ, ಇದೆ. ಒಂದ್ ನಿಮಿಷ ಇರಿ. ಅದಕ್ಕಿಂತ ಬೇಕಾ ನಿಮ್ಗೆ? ನಾಗರಾಜ್ ಯಾದವ್, ಶ್ರೀಮಾರಿ ನಿಮ್ಗೆ? ನಾಗರಾಜ್ ಯಾದವ್ ಒಂದ್ ನಿಮಿಷ ಇರಿ. ಬೇಡ್ರಿ, ಯಾರು ಚಿಮಾರಿ ಆಗ್ತಾವ್ರೆ ಒಂದ್ ನಿಮಿಷ ಇರಿ, ಒಂದ್ ನಿಮಿಷ ಕೇಜ್ರಿವಾಲ್ ಕೇಸ್ ನಾಗರಾಜ್ ಯಾದವ್, ಬರೆದಿಟ್ಕೊಳ್ಳಿ ನೀವು. ನಾಗರಾಜ್ ಯಾದವ್ ಅನ್ಇಂಟರಪ್ಟೆಡ್ ಟೈಮ್ ಅವರು. ಈಗ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಿದ್ರೆ ಖುಷಿಯಾಗಿರೋದು ಕಾಂಗ್ರೆಸ್ಗೆ, ಯಾಕಂದ್ರೆ ಅವರು ವೋಟ್ ಬ್ಯಾಂಕ್ಗೆ ಅವ್ರ ಕೈ ಹಾಕೋದು. ಇಡೀ ದೇಶದಲ್ಲಿ ಇದು ಬೆಂಕಿ ಇದುವರೆಗೂ ಅವರು ವೋಟ್ ಬ್ಯಾಂಕ್ ಅಲ್ಲೇನೆ ಅವ್ರ ಕೈ ಇಟ್ಟಿರೋದು. ಅದರಿಂದಾಗಿ ಅವರು ಖುಷಿಯಾಗಿದ್ದಾರೆ. ಕಂಪ್ಲೇಂಟ್ ಕೊಟ್ಟವ್ರು ಖುಷಿಯಾಗಿರಲ್ವೇ? ನಮ್ಮಿಂದಲೇ ಆಗಿದ್ದು ಅಂತ. ಅದು ಅವರ ಇದು ನಮಗದು ಬೇಕಾಗಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.